ओम नमो भगवते तस्मै सर्वतः परमायते सर्वप्राणिहृदिस्थाय वामनाय नमो नमः। नौमिन्याय सुधादिकृज्जयमुनीन् श्रीपादरात्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदग्ध्यवरान्निधीन् श्रीसत्यव्रतराघवेन्द्रमुनिपान् तद्बोधसध्यानपान् सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् शास्त्रेषु पारदृष्टानम् शास्त्रज्ञेषु च वत्सलम् दीनभक्तोद्धारकरम् सत्यात्मानं यतिं भजे विद्यापीठविधातारं विद्यावारिधि चन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। श्रीगुरुभ्यो नमः। जानाम्यहं शेवधिरित्यनित्यं न ह्यध्रुवैः प्राप्यते हि ध्रुवं तत् ततो मया नचिकेतश्चितोऽग्निः अनित्यद्रव्यैः प्राप्तवानस्मि नित्यम्। ಇನ್ನೇ ದಿವಸ ಖಂಡಾರ್ಥ ಹೇಳಿದ್ದೇನೆ, ಮತ್ತೊಮ್ಮೆ ವ್ಯಕ್ತಪಡಿಸಿಕೊಳ್ಳೋಣ. ಖಂಡಾರ್ಥ ಭಾಷ್ಯಾರ್ಥವು ಇವತ್ತು ಆಗಬೇಕಾಗಿದೆ. ನಾಹಂ ಸ್ವಸ್ಪೃಷ್ಟಂ ನಾಳೆ ಇಲ್ಲಿ ಎಲ್ಲ ಸೆಟಲ್ ಮಾಡಬೇಕು ಕಾಂಟ್ರಾಕ್ಟರ್ ಎಲ್ಲವೇ ತಾಂ ವಿಷಯೈ ಪ್ರಲೋಭಿತವಾನ್ ಕಿಂತು ಪರೀಕ್ಷಣಾರ್ಥಮೇವ. ಭಾರತ್ ಪೆಟ್ರೋಲ್ ಬಂಕ್ ವರೆಗೆ ಬಂದ್ಬಿಡ್ತಾರ, ಅಲ್ಲಿಂದ ಮತ್ತೆ ಹೋಗ್ತಾರ. ರಂಗನಾಥ ಮೈಕ್ ಆಫ್ ಮಾಡು. ರಂಗನಾಥ ಮೈಕ್ ಆಫ್ ಮಾಡು. ಯಮಧರ್ಮರಾಜರು ನಚಿಕೇತನ ಹತ್ರ ಹೇಳ್ತಾ ಇದ್ದಾರೆ, ನೀನು ಕೇಳಿದಂತಹ ವರವನ್ನ ಕೊಡಲಿಕ್ಕೆ ನನಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ನಿನಗೆ ವಿಷಯಾದಿಗಳಲ್ಲಿ ಮೋಹ ಹುಟ್ಟಿಸುವಂತೆ ನಾನು ಮಾತಾಡಿದೆ ಅಂತ ತಿಳಿದುಕೊಳ್ಳಬೇಡ. ಇಲ್ಲಿಯವರೆಗೆ ಪಶುಗಳನ್ನು ಕೊಡುತ್ತೇನೆ, ಪುತ್ರನನ್ನು ಕೊಡುತ್ತೇನೆ, ಐಶ್ವರ್ಯವನ್ನು ಕೊಡುತ್ತೇನೆ, ದೊಡ್ಡ ಮನೆಯನ್ನು ಕೊಡುತ್ತೇನೆ ಎನ್ನುವ ಮಾತಿಗೆ ಇಷ್ಟೇ ಅರ್ಥ, ನೀನು ಕೇಳಿದ ವರ ಕೊಡ್ಲಿಕ್ಕಾಗೋದಿಲ್ಲ ಎನ್ನುವುದಕ್ಕಾಗಿ ಅದನ್ನು ಕೊಡ್ತೇನೆ ಅಂತ ಹೇಳಿದ್ದಲ್ಲ. ಕಿಂತು ನಿನಗೆ ಎಷ್ಟು ವೈರಾಗ್ಯ ಇದೆ ಮತ್ತು ದೇವರ ಬಗ್ಗೆ ನಿನಗೆ ತಿಳಿದುಕೊಳ್ಳಬೇಕು ಅಂತನ್ನುವ ಉತ್ಸಾಹ ಎಷ್ಟಿದೆ, ಇದೆಲ್ಲವನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಆ ಮಾತನ್ನು ಆಡಿದ್ದೇನೆಯೇ ಹೊರತು ನನಗೆ ನೀ ಕೇಳಿದ ವರ ಕೊಡ್ಲಿಕ್ಕಾಗೋದಿಲ್ಲ ಅಂತಲ್ಲ. ಜಾನಾಮ್ಯಹಂ, ನೀ ಯಾವುದನ್ನ ಕೇಳಿದ್ದಿ ಮುಕ್ತ ನಿಯಾಮಕನಾದಂತಹ ಭಗವಂತನ ಬಗ್ಗೆ ಅದು ನನಗೆ ಗೊತ್ತಿದೆ. ಅಹಂ ಜಾನಾಮಿ, ತಿಳಿದಿದ್ದೇನೆ ನಾನು. ಅದು ಯಾವುದದು ಅಂತಂದ್ರೆ ಅನಿತ್ಯಂ. ವಿಷ್ಣು ಆ ಭಗವಂತ, ಅನಿತ್ಯ ಎಂದು ಕರೆಸಿಕೊಳ್ಳಲ್ಪಡುವಂತಹ ಭಗವಂತ ಇವನು ಶೇವಧಿ. ಶೇವಧಿ ಎಂದರೆ ಸುಖದ ನಿಧಿ, ಸುಖಪೂರ್ಣ,
ಮತ್ತೊಬ್ಬರಿಗೆ ಎಷ್ಟು ಸುಖ ಕೊಟ್ಟರೂ ಕೂಡ ತನ್ನಲ್ಲಿರುವ ಸುಖ ಭಗವಂತನ ಇದೇನು ಸುಖ ಇದೆ ಎಂದೂ ಕಡಿಮೆ ಆಗ್ತಕ್ಕಂಥದ್ದಲ್ಲದು. ಅಂತಹ ಸುಖದ ನಿಧಿಯಾಗಿದ್ದಾನೆ ಆ ಭಗವಂತ ಅಂತನ್ನುವುದನ್ನ ನಾನು ಚೆನ್ನಾಗಿ ತಿಳಿದಿದ್ದೇನೆ. ತತ್ ಧ್ರುವಂ ಹಿ ತತ್ ಎನ್ನುವ ಕಡೆಗೆ ತತ್ ಶಬ್ದ ಇದೆ. ಆ ತತ್ ಎನ್ನುವುದಕ್ಕೆ ತತ್ ಧ್ರುವಂ ಅಂದರೆ ಆ ನಿತ್ಯನಾದ ಏನು ಭಗವಂತ ಇದ್ದಾನೆ ಅವನು ಅಧ್ರುವೈಹಿ. ಅಧ್ರುವ ಎಂದರೆ ಭಗವಂತನ ಭಕ್ತಿ ರಹಿತರಾದವರುಗಳಿಂದ, ಸ್ಥಿರವಾದ ಭಕ್ತಿ ಇಲ್ಲದೆ ಇದ್ದವರುಗಳಿಂದ, ಯಾರಿಗೆ ದೃಢ ಭಕ್ತಿ ಇರುವುದಿಲ್ಲ ಅಂತಹ ವ್ಯಕ್ತಿಗಳಿಂದ ತತ್ ಧ್ರುವಂ ಆ ಭಗವಂತ ನ ಪ್ರಾಪ್ಯತೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಯಾರಿಗೆ ಗಟ್ಟಿ ಮುಟ್ಟಿ ಭಕ್ತಿ ಇದೆ ಅವರು ಆ ಭಗವಂತನನ್ನ ಹೊಂದಬಹುದೇ ಹೊರತು ಯಾರಿಗೆ ದೃಢ ಭಕ್ತಿ ಇರುವುದಿಲ್ಲ ಅಂತವರು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಭಕ್ತಿರಹಿತರಾದವರಿಂದ, ತತಃ ಅಂದ್ರೆ ಭಕ್ತಿರಹಿತರಾದ ವ್ಯಕ್ತಿಗಳಿಂದ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣ ನನ್ನಿಂದ ಅನಿತ್ಯ ದ್ರವ್ಯೈಹಿ ಅಂದರೆ ವಿಷ್ಣುವಿನಲ್ಲೇ ತಲ್ಲೀನವಾದ, ವಿಷ್ಣುವಿನ ವಿಷಯದಲ್ಲೇ ಮುಳುಗಿದಂತಹ ಮನಸ್ಸು ಮುಂತಾದ ದ್ರವ್ಯಗಳಿಂದ, ವಿಷ್ಣುವಿನಲ್ಲೇ ಲೀನವಾದ ಮನಸ್ಸು ಮುಂತಾದ ದ್ರವ್ಯಗಳಿಂದ. ಅನಿತ್ಯ ದ್ರವ್ಯ ಅಂದ್ರೆ ಮನಸ್ಸು ಮುಂತಾದವುಗಳು. ಇವುಗಳಿಂದ ಭಗವಂತನಲ್ಲೇ ಮನಸ್ಸಿಟ್ಟು ನಾನು ಈ ನಾಚಿಕೇತಾಗ್ನಿಯಲ್ಲಿ ಹವನಾದಿಗಳನ್ನು ಮಾಡಿದೆ. ನಾಚಿಕೇತಾಗ್ನಿ ಶಿತಃ, ಆ ನಾಚಿಕೇತಾಗ್ನಿಯಲ್ಲಿ ಸ್ವರ್ಗಕ್ಕೆ ಸಾಧನೀಭೂತವಾದ ನಿನ್ನ ಹೆಸರಿನಿಂದಲೇ ಪ್ರಸಿದ್ಧವಾದಂತಹ ಆ ಅಗ್ನಿಯಲ್ಲಿ ನಾನು ಹವನ ಮಾಡಿದೆ. ಹೇಗೆ ಮಾಡಿದೆ? ಅನಿತ್ಯ ದ್ರವ್ಯಗಳಿಂದ, ಅಂದರೆ ಭಗವಂತನಲ್ಲೇ ಲಯವನ್ನು ಹೊಂದಿದ ತಲ್ಲೀನವಾದ ಆ ಮನಸ್ಸು ಮುಂತಾದ ಇಂದ್ರಿಯಗಳಿಂದ ನಾನು ಯಜ್ಞವನ್ನು ಮಾಡಿದೆ. ಆಗ ಆ ನಿತ್ಯನಾಮಕನಾದಂತಹ ನಿತ್ಯನಾದ ಭಗವಂತ ನನ್ನಿಂದ ಹೊಂದಲ್ಪಟ್ಟಿದ್ದಾನೆ, ನಾನು ಅವನನ್ನು ಹೊಂದಿದೆ. ಏನಾಯ್ತು? ನಿತ್ಯನಾದ ಭಗವಂತ ಯಾರಿಗೆ ಭಕ್ತಿ ದಾರ್ಢ್ಯ ಇರುವುದಿಲ್ಲ ಅಂತವರಿಂದ ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತನಲ್ಲೇ ಆಸಕ್ತವಾದ ಮನಸ್ಸು ಮುಂತಾದ ದ್ರವ್ಯಗಳನ್ನ ಇಟ್ಟುಕೊಂಡು ನಾನು ಭಗವಂತನನ್ನು ಹೊಂದಿದೆ. ಅಂದರೇನತ್ತ? ದೃಢವಾದ ಭಕ್ತಿಯನ್ನು ಮಾಡಿ ಭಗವಂತನನ್ನು ನಾನು ಹೊಂದಿದ್ದೇನೆ, ಅವನ ಬಗ್ಗೆ ಸರಿಯಾದ ತತ್ವಜ್ಞಾನ ಮಾಡಿಕೊಂಡಿದ್ದೇನೆ ಇಷ್ಟು ಹೇಳಿದಾಗ ನಮಗೆ ಎಷ್ಟು ಚೆನ್ನಾಗಿದೆ ಅಪ್ಪ ಈ ಶ್ಲೋಕ, ಎಷ್ಟು ಸರಳವಾಗಿದೆ ಅಂತ ಅನಿಸುತ್ತೆ. ನಿಜವಾಗಿ ಶ್ರೀಮದಾಚಾರ್ಯರ ಮಾತನ್ನು ನೋಡಿ ಆಗ ಈ ಶಬ್ದಕ್ಕೆ ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಒಟ್ಟಿಗೆ ಈ ಶ್ಲೋಕಕ್ಕೆ ಅರ್ಥ ಇಷ್ಟು ಹೇಳಿದ್ದಾಯ್ತು. ಗಟ್ಟಿ ಭಕ್ತಿ ಇರಬೇಕು ದೇವರಲ್ಲಿ, ಭಾರೀ ವಿಶ್ವಾಸ ಇರಬೇಕು, ಅಂತವರಿಗೆ ದೇವರ ತತ್ವಜ್ಞಾನ ಆಗ್ಲಿಕ್ಕೆ ಸಾಧ್ಯ. ಸುಮ್ಮನೆ ಕಡದಷ್ಟು ತೋರಿಸ್ತೇವೆ ಅಂತನ್ನುವಂತೆ ಕಷ್ಟ ಬಂದಾಗ ವೆಂಕಟರಮಣ ಅಂತ ಅನ್ನೋದು, ಕಷ್ಟ ತೀರಿ ಸುಖ ಇದ್ದಾಗ ದೇವರ ಕಡೆ ಮುಖನೂ ಮಾಡುವುದಿಲ್ಲ. ಹೀಗೆ ಇದ್ದರೆ ಪಾಪ ಹಾಗಿದ್ದವರಿಗೂ ದೇವರು ರಕ್ಷಣೆ ಮಾಡ್ತಾನೆ, ಅದು ಅವನ ದಯ. ನಾವೇನಾದ್ರೂ ದೇವರಾಗಿದ್ವಿ ಅಂತ ಇಟ್ಕೊಳ್ಳಿ, ನಮ್ಮನ್ನು ಭಜನೆ ಮಾಡೋರ್ಗೆ ಅಷ್ಟೇ ಉದ್ಧಾರ ಮಾಡ್ತಿದ್ವಿ, ಉಳಿದವ್ರಿಗೆ ಏನಾರು ಆಗೋಲ್ಲ ಹೋಗೋದು ಬಿಟ್ಬಿಡ್ತಿದ್ವಿ ನಾವು.
ದೇವರು ಹಂಗಲ್ಲ, ದೈತ್ಯರಿಗೂ ಊಟ ಕೊಡ್ತಾನೆ, ದೇವತೆಗಳಿಗೂ ಕೊಡ್ತಾನೆ, ಮಧ್ಯಮ ಭಕ್ತರಿಗೂ ಕೊಡ್ತಾನೆ, ಮತ್ತ ಮಧ್ಯಜೀವ ರಾಶಿಗಳಿದ್ದಾರಲ್ಲ ರಾಜಸರು ಅವರಿಗೂ ಊಟ ಕೊಡ್ತಾನೆ. ತನ್ನನ್ನು ಭಜಿಸದೇ ಇರಲಿ ಅವರವರ ಕರ್ಮಕ್ಕೆ ಅನುಗುಣವಾಗಿ ಭಗವಂತ ಅವರಿಗೇನು ಬೇಕೋ ಎಲ್ಲಾ ಪದಾರ್ಥಗಳನ್ನು ಒದಗಿಸ್ತಾನೆ. ಆದರೆ ಮೋಕ್ಷ ಮಾತ್ರ ದೃಢಭಕ್ತರಿಗೆ ಮೋಕ್ಷ, ಇಲ್ಲದಿದ್ರೆ ಮೋಕ್ಷ ಇಲ್ಲ. ಸಾಮಾನ್ಯವಾಗಿ ಒಬ್ಬರ ಮನೆಗೆ ನಾವು ಹೋಗ್ತೇವೆ, ಆ ಮನೆಯವರ ಬಗ್ಗೆ ನಮಗೆ ದ್ವೇಷ ಇತ್ತು, ಯಾವಾಗ ಅವ್ರು ಮಲ್ಕೋತಾರೆ ಅವ್ರ ಪದಾರ್ಥ ಎಲ್ಲ ದೋಚ್ಕೊಂಡು ಹೋಗ್ಬೇಕು ಅಂತ ನನ್ನ ಬುದ್ಧಿ ಇತ್ತು, ಇದು ಏನಾದ್ರೂ ಅವರಿಗೆ ಗೊತ್ತಾಯ್ತು ಅಂತಾದರೆ ನಮಗೇನಾದ್ರೂ ಇನ್ನೊಮ್ಮೆ ಆ ಮನೆಯಲ್ಲಿ ನಮಗೆ ಅವಕಾಶ ಕೊಡ್ತಾರ? ಮನೆಗೆ ಬರೋಕ್ಕಿಂತ ಮುಂಚೆ ಗೊತ್ತಾಗ್ಬಿಟ್ರೆ ಮನೆ ಒಳಗೆ ಪ್ರವೇಶನೇ ಇಲ್ಲ, ಎಂದೂ ಪ್ರವೇಶ ಇಲ್ಲ. ಹೀಗೆ ಸಾಮಾನ್ಯ ಏನೂ ಇಲ್ಲ, ಯಾವ ದಯಾವಂತನೂ ಅಲ್ಲ, ಮಹಾಶ್ರೀಮಂತನೂ ಅಲ್ಲ, ಸಣ್ಣ ಪುಟ್ಟ ಪದಾರ್ಥವನ್ನು ಕೂಡಿ ಇಟ್ಟುಕೊಂಡಂತಹ ಅಲ್ಪ ಸಾಮರ್ಥ್ಯ ಇರುವಂತಹ ವ್ಯಕ್ತಿಯ ಮನೆಯಲ್ಲೇ ತನ್ನ ಬಗ್ಗೆ ವಿಶ್ವಾಸ ಇದ್ದವರು, ತನ್ನ ಮೇಲೆ ಪ್ರೀತಿ ಮಾಡುವವರು ಯಾರಿದ್ದಾರೋ ಅವರನ್ನ ತಾನು ಎಷ್ಟು ದಿವಸ ಬೇಕಾದ್ರೆ ಇಟ್ಕೊಳ್ಳಿಕ್ ತಯಾರಾಗ್ತಾನೆ. ಅವ್ರು ಎಷ್ಟು ದಿವಸ ಇದ್ರು ಕೂಡ ಇವನಿಗೆ ದುಃಖ ಆಗುವುದಿಲ್ಲ. ತನಗೆ ಬೇಡದೇ ಇದ್ದವರು ಒಂದು ದಿವಸ ಹೆಚ್ಚಾದರೂ ಅಷ್ಟೇ ಯಾವಾಗ ಹೋಗ್ತಾರಪ್ಪ ಅವರು ಅಂತ ಮನಸ್ಸಲ್ಲೇ ಕೊರಗ್ತಾ ಇರ್ತಾನೆ. ಕೆಲವೊಬ್ರು ಬಿಡೇ ಇಲ್ಲದೆ ಇರ್ತಕ್ಕಂಥ ಮನುಷ್ಯರು ಇರ್ತಾರೆ, ಕೇಳೇ ಬಿಡ್ತಾರೆ, ಯಾವಾಗ ಹೋಗ್ತೀರಿ ನೀವು ಕೇಳ್ಬಿಡ್ತಾರೆ. ಸಂಕೋಚ ಇಲ್ಲದೆ ಇರುವಂತಹ ಜನರು, ಸಂಕೋಚ ಇದ್ದವ ಮನಸ್ಸಲ್ಲೇ ಹಾಕೊಂಡು ಕೊರಗ್ತಿರ್ತಾನೆ. ಅಂತೂ ಒಬ್ಬ ವ್ಯಕ್ತಿಯ ಮನೆಯಲ್ಲಿರಬೇಕಾದ್ರೆ ಅವನಿಗೆ ನಾವು ಬೇಕಾದವನಾಗಬೇಕು, ಅವನ ಪ್ರೀತಿಗೆ ನಾವು ಪಾತ್ರರಾಗಿರಬೇಕು. ಹಾಗಿದ್ರೆ ಯಾರಾದರೂ ವ್ಯಕ್ತಿಗಳ ಮನೆಯಲ್ಲಿ ಕೆಲವು ದಿವಸ ವಾಸ ಮಾಡ್ಲಿಕ್ಕೆ ಸಾಧ್ಯ. ಭಗವಂತ ನಮಗೇನು ಮೋಕ್ಷ ಕೊಡ್ತಾನೆ, ಸ್ವರೂಪಾನಂದ ಆವಿರ್ಭಾವ ಮಾಡಿಸ್ತಾನೆ, ಆ ದೇವರು ತನ್ನ ಮನೆಯಲ್ಲಿ ಇಟ್ಕೊಳ್ತಾನೆ. ದೇವರ ಮನೆಯಲ್ಲಿ ಇಟ್ಕೊಳ್ತಾನೆ. ಎಷ್ಟು ದಿವಸ ಇಟ್ಕೊಳ್ತಾನಪ್ಪ? ನಚ ಪುನರಾವರ್ತತೆ, ಎಂದೂ ನಮ್ಮನ್ನ ತಿರುಗಿಸಿ ಎಲ್ಲೂ ಕಳಿಸೋದಿಲ್ಲ. ಅಷ್ಟು ಪ್ರೀತಿಯಿಂದ ನಮ್ಮನ್ನು ನೋಡಿಕೊಳ್ತಾನೆ ಭಗವಂತ. ಹೀಗೆ ನೋಡಿಕೊಳ್ಳಬೇಕಾದ್ರೆ ದೃಢವಾದ ಭಕ್ತಿ ನಮ್ಮಲ್ಲಿ ಇಲ್ಲ ಅಂತಾದ್ರೆ, ಭಕ್ತಿ ಎಂದರೆ ಪ್ರೀತಿ ಅಂತ ಹೇಳಿದ್ದಾರೆ ಶ್ರೀಮದಾಚಾರ್ಯ, ಸ್ನೇಹ ಅಂತ ಹೇಳಿದ್ದಾರೆ. ಮಹಾತ್ಮ್ಯ ಜ್ಞಾನ ಪೂರ್ವಕವಾದ ಏನೊಂದು ಪ್ರೀತಿ ಇದೆ, ಈ ಪ್ರೀತಿಗೇನೆ ಭಕ್ತಿ ಅಂತ ಕರೆಯುವುದು. ಏನು ಮಹಾತ್ಮ್ಯ ಜ್ಞಾನ ಇಲ್ಲದೆ ಒಣ ಪ್ರೀತಿಗೆ ಬರೀ ಪ್ರೀತಿ ಅದು. ಅವರ ಮಹತ್ವವನ್ನು ತಿಳಿದುಕೊಂಡು ಅವರಲ್ಲಿ ಮಾಡುವಂತಹ ಪ್ರೀತಿ ಏನಿದೆ, ಆ ಪ್ರೀತಿಗೆ ಭಕ್ತಿ ಅಂತ ಹೆಸರು ಕೊಡ್ತಾರೆ. ಹಾಗೆ ದೇವರು ಮಾಡಿದಂತಹ ಅನಂತ ಉಪಕಾರ, ಅವನು ನಮಗೆ ಕೊಟ್ಟಂತಹ ಜ್ಞಾನ, ನಮಗೆ ಕೊಟ್ಟಂತಹ ಇಂದ್ರಿಯಗಳು, ನಮ್ಮ ಮೇಲೆ ಮಾಡುವಂತಹ ದಯ, ಇದೆಲ್ಲವನ್ನು ನಿತ್ಯ ಅನುಭವಿಸಿ ಸಂತೋಷಪಟ್ಟು ಆ ದೇವರಲ್ಲೇನು ಮಹತ್ಪ್ರೀತಿ ಮಾಡ್ತೇವೆ. ಎಲ್ಲರಿಗಿಂತ ಉತ್ತಮ ಇವ, ದೇವತೆಗಳಿಗಿಂತಲೂ ಅತ್ಯುತ್ತಮ, ರಮಾಕ್ಕಿಂತಲೂ ಉತ್ತಮ, ಸರ್ವೋತ್ತಮ ಎಂಬುದಾಗಿ ಭಗವಂತನನ್ನ ಎಷ್ಟು ಮನಸ್ಸು ಹಿಗ್ಗಿ ನಾವು ಸಂತೋಷಪಟ್ಟು ಭಗವಂತನನ್ನ ಪ್ರೀತಿಸುತ್ತೇವೆ ಅಲ್ಲ, ಆ ಪ್ರೀತಿಗೆ ಭಕ್ತಿ ಅಂತಂತಾರೆ. ಈ ಭಕ್ತಿ ನಮ್ಮಲ್ಲಿ ದೃಢವಾದರೆ, ಎಂದೂ ಇದು ಕುಂದದೇ ಇದ್ದರೆ, ಬೆಳಕೋತ್ ಹೋದರೆ, ಆಗ ಭಗವಂತ ನಮಗೆ ತನ್ನ ತತ್ವಜ್ಞಾನವನ್ನು ಮಾಡಿಸ್ತಾನೆ. ಯಾಕೆ ಅಂದ್ರೆ ಆ ತತ್ವಜ್ಞಾನ ಮೋಕ್ಷಕ್ಕೆ ಸಾಧನ. ತತ್ವಜ್ಞಾನ ಬಹಳ ಮುಖ್ಯ. ಆ ತತ್ವಜ್ಞಾನವನ್ನ ಯಾರು ತನ್ನಲ್ಲಿ ಗಟ್ಟಿ ಮುಟ್ಟಿ ಪ್ರೀತಿ ಮಾಡ್ತಾರೆ ಅವರಿಗೆ ಕೊಡ್ತಾರೆ ಅಂತನ್ನುವುದು
ಮೇಲಿನ ಅರ್ಥ. ಅಧ್ರುವೈಹಿ ತತ್ ಧ್ರುವಂ ನಹಿ ಪ್ರಾಪ್ಯತೆ. ಗಟ್ಟಿ ಭಕ್ತಿ ಇಲ್ಲದೆ ಇದ್ದಂತಹ ವ್ಯಕ್ತಿ ತತ್ ನಿತ್ಯನಾದ ಭಗವಂತನನ್ನ ಎಂದೆಂದಿಗೂ ಹೊಂದಲಾರ. ಏನೋ ಭಕ್ತಿ ಮಾಡಿದ್ರೆ ಅದು ಉಪಯೋಗ ಇಲ್ಲ. ಹಾಗಾದ್ರೆ ಆ ಭಗವಂತನನ್ನು ನಾನು ಹೊಂದಿದ್ದೇನೆ ಅಂತ ಯಮಧರ್ಮರಾಜರಂತಾರೆ. ನಾನು ಆ ಭಗವಂತನ ತಿಳುವಳಿಕೆಯನ್ನ ಪಡೆದಿದ್ದೇನೆ, ಅವನ ತತ್ವಜ್ಞಾನವನ್ನು ಪಡೆದಿದ್ದೇನೆ. ನಾನು ಯಾಕೆ ಪಡೆದೆ, ಹೇಗೆ ಪಡೆದೆ? ನಾನು ಅನಿತ್ಯ ದ್ರವ್ಯಗಳಿಂದ ಪಡೆದೆ. ಅಂದರೆ ಭಗವಂತನಲ್ಲೇ ಮನಸ್ಸಿಟ್ಟೆ. ಅಂದರೆ ಭಗವಂತನಲ್ಲಿ ನಾನು ದೃಢವಾದ ಭಕ್ತಿ ಮಾಡಿದೆ. ಭಗವಂತನಲ್ಲಿ ದೃಢವಾದ ಭಕ್ತಿ ಮಾಡುತ್ತಾ ಮಾಡ್ತಾ ಅಗ್ನಿಯಲ್ಲಿ ಹವನ ಮಾಡಿದೆ. ತುಂಬ ತುಪ್ಪ ತಗೊಂಡು ಅಗ್ನಿಯಲ್ಲಿ ಸುರಿದೆ, ಅವಿದ್ರವ್ಯಗಳನ್ನು ಅಗ್ನಿಯಲ್ಲಿ ಹಾಕಿದೆ, ಎಲ್ಲೋ ಮನಸ್ಸಿಟ್ಟು ಹೇಗೋ ಮಾಡಿದೆ. ನಾವು ಮಾಡುವಂತಹ ಕರ್ಮ ಈಶ್ವರನಿಗೆ ಪ್ರಿಯ ಅಂತಾಗಬೇಕಾದರೆ ಅದು ಭಕ್ತಿಪೂರ್ವಕ ಮಾಡಬೇಕು. ಇದೆಲ್ಲವೂ ಭಗವಂತನದು ಅಂತನ್ನುವ ಚಿಂತನಾ ಪೂರ್ವಕ ಮಾಡಬೇಕು. ಹಾಗಾದರೆ ಆ ಧರ್ಮ ಸಾರ್ಥಕಾಗ್ತದೆ, ಅದರಿಂದ ಭಗವಂತ ಪ್ರೀತನಾಗ್ತಾನೆ. ಹಾಗೆ ನಾನು ಮಾಡಿದೆ ಯಜ್ಞಾದಿಗಳನ್ನ, ಅದರಿಂದ ಭಗವಂತನ ತತ್ವಜ್ಞಾನವನ್ನು ಪಡೆದಿದ್ದೇನೆ, ಈ ಪದವಿಯನ್ನು ಪಡೆದಿದ್ದೇನೆ ಎಂಬುದಾಗಿ ಯಮಧರ್ಮರಾಜರು ನಚಿಕೇತನಿಗೆ ತಾನು ಆ ಭಗವಂತನ ಜ್ಞಾನವನ್ನು ಹೇಗೆ ಪಡೆದೆ ಎನ್ನುವುದನ್ನ ನಚಿಕೇತರು ಹೇಳಿ. ಇದು ನಮಗೆ ಈ ಶ್ಲೋಕ ಇಲ್ಲೇನು ಅಡೆತಡೆ ಇದ್ದಂತೆ ಅನಿಸಲಿಲ್ಲ. ಹೀಗಾಗಿ ಇಷ್ಟೆಲ್ಲ ಭಾಷ್ಯ ಬರುವಂತಹ ಏನ್ ತೊಂದರೆ ಇತ್ತು, ಯಾವ ಒಂದು ತೊಂದರೆಗಾಗಿ, ಯಾವ ಅಸ್ಪಷ್ಟತೆಗಾಗಿ ಶ್ರೀಮದಾಚಾರ್ಯರು ಆ ಅಸ್ಪಷ್ಟತೆಯನ್ನ ಪರಿಹಾರ ಮಾಡುವುದಕ್ಕಾಗಿ ಈ ಭಾಷ್ಯ ರಚನೆ ಮಾಡಿದ್ದಾರೆ ಅಂತಂದ್ರೆ ಆ ಪೂರ್ವಪೀಠಿಕೆಯನ್ನು ನೋಡಿದಾಗ ನಮಗೆ ಇದೆಲ್ಲ ಸ್ಪಷ್ಟ ಆಗತ್ತೆ. ಸ್ವಲ್ಪ ವಿಶದವಾದದ್ದು, ಬಹಳ ಸುಂದರ. ನಾವು ನಿಧಾನಕ್ಕೆ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋದು. ಯಮಧರ್ಮರಾಜರು ಶೇವಧಿ ಅಂತ ಮತ್ತೆ ಕರೆದಿದ್ದಾರೆ ಭಗವಂತನನ್ನ. ಈ ಶ್ಲೋಕಕ್ಕೆ ಶ್ರೀಮದಾಚಾರ್ಯರು ಭಾಷ್ಯ ಮಾಡಿದ್ದಕ್ಕೆ ಕಾರಣ ಪರರು ತಪ್ಪಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ವಿರುದ್ಧವನಿಸುತ್ತೆ ಆ ವ್ಯಾಖ್ಯಾನ. ಹಿಂದಿನ ವಾಕ್ಯಗಳಿಗೆ ವಿರೋಧ ತೋರುವುದರಿಂದ ಆ ವ್ಯಾಖ್ಯಾನ ಸರಿಯಲ್ಲ. ಹಾಗೆ ತಿಳಿದುಕೊಂಡರೆ ನಮಗೆ ಅನರ್ಥ ಆಗ್ತದೆ, ಒಳ್ಳೆಯದಾಗುವುದಿಲ್ಲ. ಸರಿಯಾದ ಜ್ಞಾನ ಮಾಡಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಜಾನಾಮ್ಯಹಂ ಶೇವಧಿಹಿ ಎನ್ನುವಂತಹ ಈ ಶ್ಲೋಕಕ್ಕೆ ಪರರು ವ್ಯಾಖ್ಯಾನ ಮಾಡಿದ್ದಾರೆ ಹೇಗೆ ಎಂದರೆ, ನಚಿಕೇತನಿಂದ, ಅವನ ಅನುವಾದದಿಂದ, ಅವನ ಪ್ರಶ್ನೆಗಳಿಂದ ಸಂತುಷ್ಟನಾದಂತಹ ಯಮಧರ್ಮರಾಜರು ಜಾನಾಮಿ ಎಂಬುದಾಗಿ ಮಾತನ್ನಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಪೀಠಿಕೆ ರಚನೆ ಮಾಡಿ ಆ ಶ್ಲೋಕಕ್ಕೆ ಪರರು ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ಶೇವಧಿ ಎನ್ನುವುದಕ್ಕೆ ಕರ್ಮದಿಂದ ಬರ್ತಕ್ಕಂತಹ ಫಲ, ಆ ಕರ್ಮದಿಂದ ಬರುವಂತಹ ಫಲ ಏನಿದೆ ಅದೇ ಒಂದು ನಿಧಿ, ಐಶ್ವರ್ಯ ಇದ್ದಂತೆ. ಯಜ್ಞಯಾಗಾದಿ ಕರ್ಮಗಳನ್ನು ಮಾಡಿದಾಗ ಅದರಿಂದ ನಮಗೇನು ಒಂದು ಫಲ ಬರುತ್ತೆ, ಆ ಫಲವೇ ನಿಧಿ. ಶೇವಧಿ ಎಂದರೆ ನಿಧಿ, ಕರ್ಮ ಫಲವೆಂಬ ನಿಧಿ. ಈ ಕರ್ಮದಿಂದ ಬರ್ತಕ್ಕಂತ ಏನು ಫಲ ಇದೆಯಲ್ಲ, ಆ ಫಲ ಇದು ಅನಿತ್ಯ ಫಲ. ಅದು ಅನಿತ್ಯವಾದ ಶೇವಧಿ, ಅದು ನಿತ್ಯವಾಗಿ ಇರುವಂತಹದ್ದಲ್ಲ. ಕರ್ಮದಿಂದ ಬರ್ತಕ್ಕಂಥ ಫಲ ನಿತ್ಯ ಅಲ್ಲ, ಅನಿತ್ಯವಾದದ್ದು. ಆ ಅನಿತ್ಯವಾದ ನಿಧಿ ಅದು ಅಂತನ್ನುವುದನ್ನೇ ನಾನು ತಿಳಿದಿದ್ದೇನೆ ಅಂತ ಯಮಧರ್ಮರಾಜರು ಅಂತಾರೆ. ಕರ್ಮದಿಂದ ಬರುವಂತಹ ಫಲ ಎನ್ನುವ ನಿಧಿ ಏನಿದೆ ಅದು ಅನಿತ್ಯವಾದ ನಿಧಿ ಎನ್ನುವುದಾಗಿ ಅಹಂ ಜಾನಾಮಿ. ಕರ್ಮ ಫಲ ಇದು ಅನಿತ್ಯ
ಎಂಬುದಾಗಿ ನಾನು ತಿಳಿದಿದ್ದೇನೆ. ಯಾವ ಕಾರಣ ಕರ್ಮದ ಫಲವು ಅನಿತ್ಯವಾಗಿದೆ ಅದು ಅಧ್ರುವೈಹಿ. ಇಲ್ಲಿ ಅಧ್ರುವ ಶಬ್ದಕ್ಕೆ ಅರ್ಥ ಮಾಡ್ತಾ ಇದ್ದಾರೆ. ಮೇಲಿನ ಸಾಲಿನಲ್ಲಿ ಇರುವ ಅಧ್ರುವ ಶಬ್ದಕ್ಕೆ ಅಧ್ರುವ ಎಂದರೆ ಅನಿತ್ಯ ದ್ರವ್ಯಗಳು, ಏವಧಿ ಎಂದರೆ ಕರ್ಮದ ಫಲ. ಕರ್ಮದ ಫಲವನ್ನು ಅನಿತ್ಯ ಎಂಬುದಾಗಿ ಅಹಂ ಯಮಧರ್ಮನಾದ ನಾನು ಜಾನಾಮಿ ಇದ್ದೇನೆ. ಈ ಯಾವ ಕಾರಣ, ಈ ಅಂದ್ರೆ ಯಸ್ಮಾತ್, ಯಸ್ಮಾತ್ ಅಂದ್ರೆ ಯಾವ ಕಾರಣ, ಯಾವ ಕಾರಣ ಕರ್ಮದ ಫಲವು ಅನಿತ್ಯವಾಗಿದೆ ಆ ಕಾರಣ ಅಧ್ರುವೈಹಿ, ಅಧ್ರುವ ಪದಾರ್ಥಗಳಿಂದ, ಅನಿತ್ಯ ದ್ರವ್ಯಗಳಿಂದ, ಧ್ರುವಂ ನಿತ್ಯವಾದ ಬ್ರಹ್ಮನೆಂಬಂತಹ ನಿಧಿಯು ನ ಪ್ರಾಪ್ಯತೆ, ತತ್ ನ ಪ್ರಾಪ್ಯತೆ, ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಏನರ್ಥ? ಕರ್ಮದ ಫಲ ಅನಿತ್ಯ, ಅನಿತ್ಯವಾದದ್ದರಿಂದ ಇದನ್ನ ಅನಿತ್ಯ ದ್ರವ್ಯಗಳಿಂದ ಹೊಂದಬಹುದು. ಯಾಕೆ? ಫಲ ಅನಿತ್ಯ ಅಂತಂದ ಮೇಲೆ ಅದಕ್ಕೆ ಕಾರಣವಾದಂತಹ ದ್ರವ್ಯಗಳು ಅನಿತ್ಯವೇ. ಹೀಗಾಗಿ ಅನಿತ್ಯ ದ್ರವ್ಯದಿಂದ ಅನಿತ್ಯವಾದ ಕರ್ಮ ಫಲ ಹೊಂದಬಹುದು ಅನ್ನೋದನ್ನ ತಿಳಿದಿದ್ದೇನೆ. ಹೀಗಾದ್ರೆ ಇದಕ್ಕೆ ವಿಪರೀತ. ನಿತ್ಯನಾದವ ಭಗವಂತ, ಅವ ನಿಧಿ, ನಿತ್ಯವಾದ ಭಗವಂತ ಒಬ್ಬ ನಿಧಿ. ಭಗವಂತ ಎಂಬಂತಹ ನಿಧಿ ಇದು ನಿತ್ಯವಾದದ್ದರಿಂದ ಇದನ್ನ ನಿತ್ಯ ದ್ರವ್ಯಗಳಿಂದ ಹೊಂದಲಿಕ್ಕೆ ಸಾಧ್ಯವೇ ಹೊರತು ಅನಿತ್ಯ ದ್ರವ್ಯಗಳಿಂದ. ಅಧ್ರುವ ಎಂದರೆ ಅವರು ಮಾಡುವಂತಹ ವ್ಯಾಖ್ಯಾನ ಅನಿತ್ಯ ದ್ರವ್ಯಗಳು. ಆ ಅನಿತ್ಯ ದ್ರವ್ಯಗಳಿಂದ ಧ್ರುವ ಅಂದರೆ ನಿತ್ಯನಾದಂತಹ ಭಗವಂತ ನ ಪ್ರಾಪ್ಯತೆ, ಹೊಂದಲು ಸಾಧ್ಯವಿಲ್ಲ. ಹಾಗಾದ್ರೆ ಒಟ್ಟಾರೆ ಅಭಿಪ್ರಾಯ ಏನಾಯ್ತು? ಅನಿತ್ಯವಾದ ಫಲ ಅನಿತ್ಯ ದ್ರವ್ಯದಿಂದ ಹೊಂದಲಿಕ್ಕೆ ಸಾಧ್ಯ. ನಿತ್ಯವಾದ ಭಗವಂತ ಎಂಬಂತಹ ಈ ನಿಧಿಯು ನಿತ್ಯವಾದ ದ್ರವ್ಯದಿಂದ ಹೊಂದಲಿಕ್ಕೆ ಸಾಧ್ಯ. ನಿತ್ಯ ಫಲ ನಿತ್ಯ ದ್ರವ್ಯದಿಂದ, ಅನಿತ್ಯ ಫಲ ಅನಿತ್ಯ ದ್ರವ್ಯದಿಂದ ಎಂಬುದಾಗಿ ಹೀಗೆ ಹೇಳಿ, ಹೀಗೆ ಆದ್ದರಿಂದ ಸ್ವತಃ ಇಷ್ಟೆಲ್ಲ ವ್ಯವಸ್ಥೆ, ನಿತ್ಯಕ್ಕೆ ನಿತ್ಯ, ನಿತ್ಯ ದ್ರವ್ಯ, ಅನಿತ್ಯ ಫಲಕ್ಕೆ ಅನಿತ್ಯ ದ್ರವ್ಯ ಎಂಬ ವ್ಯವಸ್ಥೆ ಇದ್ದದ್ದರಿಂದ ಮಯ, ನನ್ನಿಂದ, ಅನಿತ್ಯ ದ್ರವ್ಯೈಹಿ ಎಂಬುದಾಗಿ ಕೆಳಗಿನ ಸಾಲಿನಲ್ಲಿ ಶಬ್ದ ಇದೆ. ಆ ಅನಿತ್ಯ ದ್ರವ್ಯಗಳು ನಾಶವನ್ನು ಹೊಂದತಕ್ಕಂತಹ ಪಶು ಮುಂತಾದ ಪ್ರಾಣಿಗಳಿಂದ ಯಜ್ಞವನ್ನು ಮಾಡುತ್ತೇವೆ. ಆ ಅನಿತ್ಯವಾದ ಪಶು ಮುಂತಾದ ಪ್ರಾಣಿಗಳಿಂದ ನಾನು ನಾಚಿಕೇತಾಗ್ನಿ ಚಿತ, ನನ್ನಿಂದ ಅಗ್ನಿಯ ಶಯನ ಮಾಡಲ್ಪಟ್ಟಿತು, ಯಜ್ಞವನ್ನು ಮಾಡಲ್ಪಟ್ಟಿತು. ಸ್ವರ್ಗ ಸಾಧನೀಭೂತವಾದ ಅಗ್ನಿಯು ನನ್ನಿಂದ ಪೂಜಿಸಲ್ಪಟ್ಟಿತು. ಪೂಜಿಸಲ್ಪಟ್ಟಾಗ ಅಧಿಕಾರಿಯಾದಂತಹ ನಾನು ನಿತ್ಯಂ, ನಿತ್ಯಂ ಎಂದರೆ ನಿತ್ಯದಲ್ಲೂ ಅಪೇಕ್ಷಿತವಾದಂತಹ ಯಮಸ್ಥಾನವನ್ನು ಹೊಂದಿದ್ದೇನೆ. ನಿತ್ಯದಲ್ಲೂ ಅಪೇಕ್ಷಿತವಾದಂತಹ ಯಮಸ್ಥಾನ, ಯಾಮ್ಯಸ್ಥಾನ ಅಂದರೆ ಸ್ವರ್ಗ, ಆ ಸ್ವರ್ಗವನ್ನು ಹೊಂದಿದ್ದೇನೆ ಅಂತ ವ್ಯಾಖ್ಯಾನ ಮಾಡ್ತಾರೆ ಹೊರದು. ಅನಿತ್ಯದಿಂದ ನಿತ್ಯವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಅನಿತ್ಯ ದ್ರವ್ಯಗಳಿಂದ ಅಗ್ನಿಚಯನ ಮಾಡಿದೆ. ಅಗ್ನಿಚಯನ ಮಾಡಿದ್ದರಿಂದ ನಿತ್ಯವೂ ಅಪೇಕ್ಷಿತವಾದಂತಹ ಯಾಮ್ಯಸ್ಥಾನವನ್ನು ಹೊಂದಿದೆ ಅಂತ ವ್ಯಾಖ್ಯಾನ ಅವರು ಮಾಡ್ತಾರೆ. ಇದು ಸರಿಯಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಶ್ರೀಮದ್. ಅಧ್ರುವೈಹಿ ಇತಿ ಉತ್ತರ ವಾಕ್ಯೈಹಿ
ನಿತ್ಯ ಬ್ರಹ್ಮ ಪ್ರಾಪ್ತೆ ಅನಿತ್ಯ ದ್ರವ್ಯ ಅಸಾಧ್ಯತ್ವ ಕಥನಸ್ಯ ಅಸಂಗತತ್ವಾತ್ ಅಧ್ರುವೈಃ ಇತಿ ಉತ್ತರವಾಕ್ಯ. ಅಧ್ರುವವಾದ ಪದಾರ್ಥಗಳಿಂದ ಅನಿತ್ಯವಾದ ಪದಾರ್ಥಗಳಿಂದ ನಿತ್ಯನಾದ ಬ್ರಹ್ಮನನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ ಅಂತ ಏನು ಪರರು ಅರ್ಥವನ್ನು ಬರಿತಾ ಇದ್ದಾರೆ ಅದು ಸರಿಯಲ್ಲ. ಯಾಕೆ? ತುಷ್ಟೇನ ಯಮೇನ ತತ್ಪೃಷ್ಟ ಬ್ರಹ್ಮಸ್ವರೂಪಸ್ಯೈವ ಕರ್ತವ್ಯತೆಯ ಕರ್ಮಫಲ ಅನಿತ್ಯತ್ವ ಕಥನಸ್ಯ ಅಸಂಗತತ್ವ. ಇಲ್ಲಿ ಏನು ಸಮಸ್ಯೆ? ಯಾವುದರ ಬಗ್ಗೆ ನಚಿಕೇತರು ಕೇಳ್ತಾ ಇದ್ದಾರೆ ಯಮಧರ್ಮರಾಜನ ಹತ್ರ? ಕರ್ಮದ ಫಲ ನಿತ್ಯನೋ ಅನಿತ್ಯನೋ ಅಂತ ಪ್ರಶ್ನೆ ಮಾಡಿದ್ದಾರ? ಹಾಗೆ ಮಾಡಿದ್ದರೆ ಕರ್ಮ ಫಲ ಅನಿತ್ಯ ಅಂತ ನಾನು ತಿಳಿದಿದ್ದೇನೆಪ್ಪ ನಚಿಕೇತ ಅಂತ ಉತ್ತರ ಕೊಡಬಹುದು. ಇಲ್ಲಿ ಪ್ರಶ್ನೆ ಮಾಡಿದ್ದು ಬ್ರಹ್ಮನ ಸ್ವರೂಪ ಏನು ಅಂತ ಪ್ರಶ್ನೆ ಮಾಡಿದಾಗ ಕರ್ಮದ ಫಲವು ಅನಿತ್ಯವಾಗಿದೆ ಅಂತ ನಾನು ತಿಳಿದಿದ್ದೇನೆ ಅಂತ ಉತ್ತರ ಕೊಡೋದು ಏನ್ ಸಮಂಜಸ ಆಗ್ತದೆ? ಹೇಳಿದ್ದು ಬ್ರಹ್ಮಸ್ವರೂಪದ ಬಗ್ಗೆ, ಹೇಳಿದ್ದು ಕರ್ಮಗಳ ಫಲದ ಬಗ್ಗೆ. ಪ್ರಶ್ನೆ ಹಾಗೂ ಉತ್ತರ ಇದು ಎರಡು ಏಕ ವಿಷಯಕ್ಕಾಗಿರ್ಬೇಕು. ಬ್ರಹ್ಮಸ್ವರೂಪದ ಬಗ್ಗೆ ಪ್ರಶ್ನೆ ಕೇಳಿದಾಗ ಬ್ರಹ್ಮಸ್ವರೂಪದ ಬಗ್ಗೆ ಉತ್ತರ ಕೊಡಬೇಕು. ಕರ್ಮ ಫಲದ ಬಗ್ಗೆ ಪ್ರಶ್ನೆ ಮಾಡಿದಾಗ ಕರ್ಮ ಫಲದ ಬಗ್ಗೆ ಉತ್ತರ ಕೊಡಬೇಕು. ಏನಾಗಿದೆ ಇಲ್ಲಿ? ಹೇಳಿದ್ದು ಬ್ರಹ್ಮಸ್ವರೂಪದ ಬಗ್ಗೆ, ಹೇಳಿದ್ದು ಕರ್ಮದ ಫಲ ಅನಿತ್ಯ ಅಂತನ್ನುವುದಾಗಿ. ಇದು ಸಮಂಜಸ ಆಗ್ತಿಲ್ಲ, ಅಸಂಗತ ಆಗ್ತದೆ. ತಸ್ಮಾದಿದಂ ಬ್ರಹ್ಮಪರ ಬ್ರಹ್ಮನ ಬಗ್ಗೆ ನಚಿಕೇತರು ಪ್ರಶ್ನೆ ಮಾಡಿದ್ದಾರೆ ಅಂತಂದ ಮೇಲೆ ಉತ್ತರ ಕೊಡ್ತಕ್ಕಂತಹ ಯಮಧರ್ಮರಾಜರು ಕೂಡ ಬ್ರಹ್ಮನ ಬಗ್ಗೆ ಏನೇ ಉತ್ತರ ಕೊಡ್ತಾ ಇದ್ದಾರೆ. ಮಾಡ್ತಾರೆ. ಹಾಗಾದ್ರೆ ಬ್ರಹ್ಮ ತಸ್ಯ ನಿತ್ಯತ್ವೇನ ಕಥಂ ಅನಿತ್ಯತ್ವಂ ಉಪಪನ್ನಂ ಸ್ಯಾತ್. ಆ ಬ್ರಹ್ಮ ಏನಾಗಿದ್ದಾನೆ? ಅವನು ನಿತ್ಯನಾಗಿದ್ದಾನೆ ಅಲ್ವಾ? ಬ್ರಹ್ಮನಿಗೆ ನಾಶ ಇಲ್ಲ ಅಲ್ವಾ? ಅಂದ ಮೇಲೆ ಆ ಬ್ರಹ್ಮ ಇವ ನಿತ್ಯಾಂತಾದ ಮೇಲೆ ನೀವೇನ್ ಹೇಳ್ತಾ ಇದ್ದೀರಿ? ಈ ಶ್ಲೋಕ ಬ್ರಹ್ಮನ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೆ ಅಂತಂತೀರಿ. ಸರಿ, ನಿಮ್ಮ ಪ್ರಕಾರವೇ ಬರೋಣ. ಬ್ರಹ್ಮ ಏನಾಗಿದ್ದಾನೆ? ನಿತ್ಯನಾಗಿದ್ದಾನೆ. ಆದ್ರೆ ಇಲ್ಲಿ ಈ ಶ್ಲೋಕ ಏನ್ ಹೇಳ್ತಾ ಇದೆ? ಶೇವಧಿ ಅನಿತ್ಯಂ ಅಂತ ಹೇಳ್ತಾ ಇದೆ. ನಿತ್ಯನಾದಂತಹ ಬ್ರಹ್ಮನಿಗೆ ಅನಿತ್ಯತ್ವ ಬರ್ತದೆ ಹೇಗೆ? ಉಪನಿಷತ್ತು ಹೇಳೋದು ಅನಿತ್ಯತ್ವವನ್ನ, ಬ್ರಹ್ಮನಿಗೆ ಇರೋದು ನಿತ್ಯತ್ವ. ಇದೆರಡು ಹೊಂದಾಣಿಕೆ ಆಗುವುದಿಲ್ಲ. ಅಂದ ಮೇಲೆ ಕರ್ಮದ ಫಲ ಅನಿತ್ಯ ಅಂತನ್ನುವುದೇನೆ ಸರಿ. ಅನಿತ್ಯ ಶಬ್ದ ಇರುವುದರಿಂದ ಕರ್ಮದ ಫಲ ಇದು ಅನಿತ್ಯವಾಗಿದೆ ಎಂದು ಉತ್ತರ ಕೊಡೋದು ಸರಿಯೇ ಹೊರತು ನಿತ್ಯನಾದ ಬ್ರಹ್ಮನ ಬಗ್ಗೆ ಹೇಳ್ತಾ ಇದೆ ಅಂತಂದ್ರೆ ಆ ಅನಿತ್ಯ ಅಂತನ್ನುವ ಶಬ್ದದ ಸಮಂಜಸ ಆಗುವುದಿಲ್ಲ. ಶಬ್ದ ಇದ್ದದ್ದು ಅನಿತ್ಯತ್ವ ಭಗವಂತನಲ್ಲಿ ಉಪಪನ್ನ ಆಗುವುದಿಲ್ಲ. ಅಂದ ಮೇಲೆ ನೀವು ಇದು ಬ್ರಹ್ಮಪರ ಅಂತ ಹೇಗೆ ಹೇಳ್ತೀರಿ? ಬ್ರಹ್ಮಪರ ಅಂತನ್ಲಿಕ್ಕೆ ತಿಳಿಸುವಂತಹ ಯಾವ ಶಬ್ದವೂ ಇಲ್ಲ ಇಲ್ಲ. ಅಂದ ಮೇಲೆ ಬ್ರಹ್ಮಪರಮೇವವಾ, ಬ್ರಹ್ಮಪರನೇ ಹೇಗೆ ನಿರ್ಧಾರ ಹೇಗೆ ಮಾಡಿಕೊಳ್ಳುವುದು ಅಂತ ಪ್ರಶ್ನೆ ಮಾಡಿದ್ರೆ ಶ್ರೀಮದಾಚಾರ್ಯರು ಆ ಅನಿತ್ಯ ಶಬ್ದಕ್ಕೆ ಬಹಳ ಸುಂದರ ವ್ಯಾಖ್ಯಾನ ಮಾಡ್ತಾರೆ.
ಆ ಅನಿತ್ಯ ಶಬ್ದಕ್ಕೇನೆ ಪರರು ಕರ್ಮದ ಫಲವು ಅನಿತ್ಯ ಅಂತ ಅರ್ಥ ಮಾಡಿದರು. ಅನಿತ್ಯ ಎನ್ನುವ ಶಬ್ದ ದೇವರನ್ನೇ ಹೇಳಿಕೊಡುತ್ತೆ ಮಹಾರಾಯ. ಕರ್ಮದ ಫಲ ಅನಿತ್ಯ ಅಂತ ಕರ್ಮದ ಫಲವನ್ನ ಹೇಳಿಕೊಡಲಿಕ್ಕಾಗಿ ಹೊರಟ ಶಬ್ದ ಅಲ್ಲದು, ದೇವರನ್ನೇ ಹೇಳಿಕೊಡುತ್ತೆ. ಅನಿತ್ಯ ಅಂದ್ರೆ ದೇವರು ಹೇಗಾಗ್ತಾನೆ? ಅನಿತ್ಯತ್ವ ಇದ್ದರೆ ತಾನೇ ಅನಿತ್ಯ. ಹೇಗೆ ಮನುಷ್ಯತ್ವ ಇದ್ದವ ಮನುಷ್ಯ, ಹಾಗೆ ಅನಿತ್ಯತ್ವ ಇದ್ದವ ಅನಿತ್ಯ ಅಂತ ಆಗ್ತಾನೆ. ಇಲ್ಲಿ ಶ್ರುತಿ ದೇವರನ್ನ ಅನಿತ್ಯ ಅಂತ ಹೇಗೆ ಕರೀಲಿಕ್ಕೆ ಸಾಧ್ಯ? ಅವನಲ್ಲಿ ಅನಿತ್ಯತ್ವ ಇಲ್ಲವಲ್ಲ. ಅಂದ್ರೆ ಹಂಗಲ್ಲ. ಶ್ರುತಿ ಬೇರೆ ಕಡೆಗೆ ಭಗವಂತನಿಗೆ ಅ ಎಂಬ ಶಬ್ದದಿಂದ ಕರೆದಿದೆ. ಅ ಇತಿ ಬ್ರಹ್ಮ. ಆ ಎನ್ನುವ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಅ ಎಂದರೆ ಪರಮಾತ್ಮ. ಹೀಗೆ ತೈತರಿಯ ಉಪನಿಷತ್ತಿನಲ್ಲಿ ನಾವು ಒಂದು ವಾಕ್ಯವನ್ನು ಕೇಳಿ ಬರ್ತೇವೆ. ಶ್ರದ್ಧಯಾದೇಯಂ ಅಶ್ರದ್ಧಯಾದೇಯಂ ಅಂತ ನೀವು ಕೇಳಿದ್ದ ಮಂತ್ರವೇ. ದಾನ ಕೊಡಬೇಕಾದರೆ ಶ್ರದ್ಧೆಯಿಂದ ಕೊಡಬೇಕು ಅಂತ ಹೇಳಿ ಶ್ರದ್ಧಯಾದೇಯಂ ಅಂತನ್ನುವ ಮಾತಿಗೆ ಅರ್ಥ. ಆದರೆ ಅಶ್ರದ್ಧಯಾದೇಯಂ ಅಂದ್ರೆ ಶ್ರದ್ಧೆಯಿಂದ ಕೊಡಬೇಕು, ಅಶ್ರದ್ಧೆಯಿಂದ ಕೊಡಬೇಕು ಅಂತ ಅರ್ಥ ಆಗ್ತದ? ಏನು ಉಪನಿಷತ್ತು ವಿರುದ್ಧವಾಗಿ ಮಾತಾಡ್ತದಲ್ಲ. ಅಂದರೆ ಅಲ್ಲಿ ಹೇಳ್ತಾರೆ ಶ್ರದ್ಧೆಯಿಂದ ಕೊಡಬೇಕು ನಿಜ, ಶ್ರದ್ಧೆ ಯಾರಲ್ಲಿ ಮಾಡಬೇಕು? ಅಕಾರವಾಚ್ಯನಾದ ಬ್ರಹ್ಮನಲ್ಲಿ ಶ್ರದ್ಧೆಯಿಂದ ದಾನವನ್ನು ಮಾಡಿ. ಎಲ್ಲಿ ಶ್ರದ್ಧೆ ಇಡಬೇಕು ಅಂದ್ರೆ ಅಶ್ರದ್ಧಯಾದೇಯಂ, ಅನಾಮಕನಾದ ಬ್ರಹ್ಮನಲ್ಲಿ ಶ್ರದ್ಧೆಯನ್ನು ಇಟ್ಟು ದಾನ ಮಾಡಿ ಎನ್ನುವುದಾಗಿ ಹೇಳುವ ಪ್ರಸಂಗದಲ್ಲಿ ಅ ಎಂದರೆ ಬ್ರಹ್ಮ, ಅ ಇತಿ ಬ್ರಹ್ಮ. ಹಂಗೆ ಇಲ್ಲೂ ಕೂಡ ಅನಿತ್ಯ, ಅ ಎನ್ನುವುದಕ್ಕೆ ಬ್ರಹ್ಮ ಅಂತ ಅರ್ಥ. ಆ ಬ್ರಹ್ಮ ಏನಾಗಿದ್ದಾನೆ? ನಿತ್ಯಂ, ನಿತ್ಯನಾಗಿದ್ದಾನೆ. ಎಂದೆಂದಿಗೂ ಆ ಮಹಾನುಭಾವನಿಗೆ ನಾಶ ಇಲ್ಲ. ಅಕಾರವಾಚ್ಯನಾದ ಬ್ರಹ್ಮನಿಗೆ ನಾಶ ಇಲ್ಲ ಎಂದು ಹೇಳಿದ್ದರಿಂದ ಅನಿತ್ಯ. ಹೀಗಾಗಿ ಅನಿತ್ಯ ಶಬ್ದಕ್ಕೆ ನಾಶರಹಿತನಾದ ಭಗವಂತ ಎಂದು ಅರ್ಥವೇ ಹೊರತು ಕರ್ಮಫಲವು ಅನಿತ್ಯವಾಗಿದೆ ಎಂದು ಅರ್ಥವನ್ನು ಮಾಡಬಾರದು. ಇಂದು ಮುಂದಿನ ವರ ಮತ್ತು ಪ್ರಶ್ನೆ ವರದಾನ ಮತ್ತು ವರ ಪ್ರಶ್ನೆಗೆ, ಪ್ರಾರ್ಥನೆಗೆ ಅರ್ಥ ಇಲ್ಲದೆ ಹೋಗುತ್ತೆ. ಆದ್ದರಿಂದ ನಿತ್ಯ ವಸ್ತುವಾಗಿದ್ದಾನೆ ಯಾರು? ಅಕಾರವಾಚ್ಯನಾದ ಬ್ರಹ್ಮ ನಿತ್ಯನಾಗಿದ್ದಾನೆ ಎನ್ನುವ ಅರ್ಥವು ಇದೆ ಅನಿತ್ಯ ಶಬ್ದಕ್ಕೆ. ಆದ್ದರಿಂದ ಆ ದೇವರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ, ದೇವರ ಬಗ್ಗೆ ಉತ್ತರ ಕೊಡ್ಲಿಕ್ಕೆ ಯಮಧರ್ಮರಾಜರು ಹೊರಟಿದ್ದಾರೆ. ಇದು ಪ್ರಶ್ನೆ ಉತ್ತರ ಎರಡಕ್ಕೂ ಸಮಾನ ವಿಷಯತ್ವ ಬರ್ತದೆ, ಆಗ ಸಮಂಜಸ ಆಗ್ತದೆ ಅಂತ ಹೇಳಿದೆ. ಆ ಭಗವಂತ ಏನಿದ್ದಾನೆ? ಅವನು ಶೇವಧಿ. ಏನ್ ಶೇವಧಿ? ಶೇವಧಿ ಅಂದ್ರೆ ನಿಧಿ. ಎಷ್ಟು ತೆಗೆದರೂ ಕಡಿಮೆಯಾಗದೇ ಇದ್ದದ್ದು ನಿಧಿ. ಅದು ಯಾವುದರ ನಿಧಿ? ಬರೀ ನಿಧಿ ನಿಧಿ ಅಂದ್ರೆ ಐಶ್ವರ್ಯ ಅಂತ ಅರ್ಥನ? ಏನ್ ನಿಧಿ? ಯಾವುದರ ನಿಧಿ? ಸುಖ ನಿಧಿ. ಸುಖ ಎಂದೂ ಕಡಿಮೆ ಇಲ್ಲ ದೇವರಿಗೆ, ಪರಿಪೂರ್ಣ ಸುಖವಂತ ಭಗವಂತ. ಆದ್ದರಿಂದ ಸುಖ ನಿಧಿ. ಶೇವಧಿ ಎಂದರೆ ಸುಖ ನಿಧಿ. ಆ ಸುಖ ನಿಧಿಯಾದ ಭಗವಂತ ಏನಾಗಿದ್ದಾನೆ? ನಿತ್ಯನಾಗಿದ್ದಾನೆ. ಅವನೇ ಅಕಾರದಿಂದ ವಾಚ್ಯನಾಗಿದ್ದಾನೆ ಅಂತ ವ್ಯಾಖ್ಯಾನ ಮಾಡಿದರೆ ಮತ್ತೆ ಒಂದು ಪ್ರಶ್ನೆ ಬರುತ್ತೆ. ಏನದು ಅಂದ್ರೆ, ಸರಿ ಭಗವಂತ ಅನಿತ್ಯ ಶಬ್ದದಿಂದ ಭಗವಂತನೇ ಹೇಳಲ್ಪಡ್ತಾನೆ ಅಂತಾದರೆ ತಥೋಮಯ ನಚಿಕೇತ ಸ್ಥಿತೋಗ್ನಿ ಅನಿತ್ಯ ದ್ರವ್ಯೈ ಎನ್ನುವಂತಹ ಮುಂದಿನ ಮಾತು ಉಪಪನ್ನ ಆಗುವುದಿಲ್ಲ. ಯಾಕೆಂದ್ರೆ
ಅನಿತ್ಯ ದ್ರವ್ಯಗಳಿಂದ, ಅನಿತ್ಯ ಶಬ್ದಕ್ಕೆ ನೀವು ಮೇಲೆ ಅನಿತ್ಯ ಅಂತ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಮಾಡಿದ್ದೀರಾ. ಮುಂದಿನ ವಾಕ್ಯ ಯಮಧರ್ಮರಾಜರು ಹೇಳ್ತಾರೆ ಅನಿತ್ಯ ದ್ರವ್ಯಗಳಿಂದ ನಿತ್ಯವನ್ನು ಹೊಂದಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಎರಡನೇ ಸಾಲಿನಲ್ಲಿ ಇರ್ತಕ್ಕಂತಹ ಅನಿತ್ಯ ಶಬ್ದಕ್ಕೆ ಭಗವಂತನಿಂದ ಅಂತ ಅರ್ಥ ಮಾಡ್ತೀರಾ? ಭಗವಂತನಿಂದ ಭಗವಂತನ ಹೊಂದಿದೆ ಅಂತ ಮಾಡ್ಲಿಕ್ಕೆ ಸಾಧ್ಯವಾ? ಹಾಗಲ್ಲ. ಅನಿತ್ಯ ದ್ರವ್ಯಗಳಿಂದ ಅನುಷ್ಠಿತವಾದ ಅಗ್ನಿಚಯನ ಹವನ, ಈ ಹವನದಿಂದ ನಿತ್ಯನಾದ ಭಗವಂತನನ್ನು ಹೊಂದಿದೆ ಅಂತ ಯಮಧರ್ಮರಾಜರು ಹೇಳ್ತಾ ಇದ್ದಾರೆ. ಅಂದ ಮೇಲೆ ಮೇಲಿನ ಅನಿತ್ಯ ಶಬ್ದಕ್ಕೆ ಭಗವಂತ ಅಂತ ಅರ್ಥ, ಕೆಳಗಿನ ಅನಿತ್ಯ ದ್ರವ್ಯ ಎನ್ನುವುದಕ್ಕೆ ಪಶ್ವಾದಿಗಳು ಅಂತ ಅರ್ಥ. ಹೀಗೆ ಒಂದೇ ಶಬ್ದಕ್ಕೆ ಒಮ್ಮೆ ಹಾಗರ್ಥ ಒಮ್ಮೆ ಹೀಗರ್ಥ ಮಾಡಿದರೆ ಹೇಗೆ ಸಮಂಜಸ ಆಗ್ತದೆ? ಆಮೇಲೆ ಅನಿತ್ಯ ದ್ರವ್ಯ ಅಂತನ್ನುವುದಕ್ಕೆ ಮೇಲೆ ಅನಿತ್ಯ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಮಾಡಿಬಿಟ್ಟಿದ್ದೀರಾ, ಸರಿ. ಅನಿತ್ಯ ದ್ರವ್ಯ ಎನ್ನುವುದಕ್ಕೆ ಅರ್ಥ ಏನ್ ಮಾಡ್ತೀರಾ ನೀವು? ಮಾಡ್ಲಿಕ್ಕೆ ಬರೋದಿಲ್ಲಲ್ಲ. ಅಂತಂದ್ರೆ ಶ್ರೀಮದಾಚಾರ್ಯ ಅಂತಾರೆ ಅನಿತ್ಯ ದ್ರವ್ಯ ಅಂತಂದ್ರು ವ್ಯವಸ್ಥೆ ಮಾಡ್ತೀನಿ ನೋಡ್ರಿ ಅಂತಂತಾರೆ. ನಿತ್ಯಂ ಆಖ್ಯ ವಿಷ್ಣು ವಿಷಯೈಹಿ ದ್ರವ್ಯೈಹಿ ಅಂದರೆ ಮನ ಆದಿಭಿಹಿ. ಭಾರೀ ಸುಂದರ ಅರ್ಥವನ್ನ ಮಾಡ್ತಾರೆ ಶ್ರೀಮದಾಚಾರ್ಯ. ವೇದಕ್ಕೆ ಒಬ್ಬರು ಅಭಿಮಾನಿಗಳು, ಆದ್ದರಿಂದ ವೇದಕ್ಕೆ ಅರ್ಥೈಸುವ ಬಗ್ಗೆ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅನಿತ್ಯ ದ್ರವ್ಯ ಎನ್ನುವ ಕಡೆಗೆ ಅನಿತ್ಯ ಎನ್ನುವ ಪದ ಇದೆಯಲ್ವಾ, ಎನ್ನುವುದೊಂದು, ನಿತ್ಯ ಎನ್ನುವುದೊಂದು ಅಂತ ಎರಡು ಪದ ಇದೆ. ಅಲ್ಲಿ ಎನ್ನುವುದನ್ನ ಹಿಂದಕ್ಕೆ ಹಾಕಿ ನಿತ್ಯ ಎನ್ನುವುದನ್ನ ಮುಂದಕ್ಕೆ ಹಾಕಿ ನಿತ್ಯ ಆಮೇಲೆ ದ್ರವ್ಯೈಹಿ ಅಂತಿದೆ. ನಿತ್ಯ ದ್ರವ್ಯೈಹಿ ಅಂತ ನೋಡಿಕೊಳ್ಳಿ. ಅನಿತ್ಯ ದ್ರವ್ಯೈಹಿ ಅಂತಿದೆ. ಅನಿತ್ಯ ಶಬ್ದವನ್ನು ಮಾತ್ರ ಮುಂದೆ ಹಾಕಿಕೊಳ್ಳಿ, ಆಗ ಅನಿತ್ಯ ಅದ್ರವ್ಯೈಹಿ ಅಂತ ಆಗ್ತದೆ. ಏನರ್ಥ ಆಯ್ತು? ಅನಿತ್ಯ ಅದ್ರವ್ಯೈ, ನಿತ್ಯ ಅದ್ರವ್ಯೈಹಿ, ಸಾರಿ, ನಿತ್ಯ ಅದ್ರವ್ಯೈಹಿ ನಿತ್ಯ ಅದ್ರವ್ಯೈಹಿ ಅಂತ ಅರ್ಥ ಆಗ್ತದೆ. ಶಬ್ದದಲ್ಲಿ ವ್ಯತ್ಯಾಸ ಆಗ್ತದೆ. ಏನದು? ಹೀಗೆ ಮಾಡಿ ನೀವು ಏನ್ ಮಾಡೋರಿದ್ದೀರಾ ಅಂತಂದ್ರೆ, ಇಲ್ಲಿ ಅದ್ರವ್ಯ ಎನ್ಲಿಕ್ಕೆ ದ್ರವ್ಯ ಅಲ್ಲದೇ ಇರೋದು ಅಂತ ಅರ್ಥ ಅಲ್ಲ. ಇಂತು ಎಂದರೆ ಭಗವಂತ ಅಂತ ಅರ್ಥ ಮಾಡಿದ್ದೇವೆ ಅಲ್ವಾ? ಅಂದರೆ ಭಗವಂತ, ದ್ರವ್ಯ ಅಂದ್ರೆ ದ್ರವ್ಯಗಳು, ಅದ್ರವ್ಯ ಅಂದ್ರೆ ಭಗವಂತನ ದ್ರವ್ಯಗಳು. ಅಸ್ಯ ದ್ರವ್ಯಾಣಿ ಅದ್ರವ್ಯಾಣಿ ಎಂಬುದಾಗಿ ಇಲ್ಲಿ ಷಷ್ಠಿ ಸಮಾಸವನ್ನ ಮಾಡ್ತಾ ಇದ್ದಾರೆ. ಷಷ್ಠಿ ಸಮಾಸ ಮಾಡಿದಾಗ ಷಷ್ಠಿ ವಿಭಕ್ತಿ, ಷಷ್ಠಿ ಅರ್ಥ ಏನಂತಂದ್ರೆ ವಿಷಯ, ವಿಷಯಿ ಭಾವ. ಎಂದರೆ ಬ್ರಹ್ಮ ವಿಷಯಕವಾದ ದ್ರವ್ಯೈಹಿ ದ್ರವ್ಯಗಳಿಂದ. ಅವನ ದ್ರವ್ಯ, ಅಸ್ಯ ದ್ರವ್ಯಾಣಿ ಅಂದ್ರೆ ಬ್ರಹ್ಮಣ ದ್ರವ್ಯಗಳು. ಬ್ರಹ್ಮಣ ದ್ರವ್ಯಗಳು ಅಂದರೆ ಬ್ರಹ್ಮ ವಿಷಯಕವಾದ ದ್ರವ್ಯಗಳು, ಅಂದರೆ ಬ್ರಹ್ಮನನ್ನು ವಿಷಯೀಕರಿಸುವ ದ್ರವ್ಯಗಳು. ವಿಷಯ ಬ್ರಹ್ಮ, ದ್ರವ್ಯಗಳು ವಿಷಯೀ, ವಿಷಯೀಕರಿಸುವ ಪದಾರ್ಥವು. ಅದ್ರವ್ಯ ಎಂದರೆ ಬ್ರಹ್ಮನನ್ನು ವಿಷಯೀಕರಿಸುವಂತಹ ದ್ರವ್ಯಗಳು ಅಂತ ಅರ್ಥವಾಯಿತು. ಹಾಗಾದರೆ ಬ್ರಹ್ಮನನ್ನು ವಿಷಯೀಕರಿಸುವ ದ್ರವ್ಯಗಳು ಅಂತ ಅರ್ಥ ಮಾಡಿದಾಗ ಪಶು ಮುಂತಾದವುಗಳು, ಆಕಳು, ಪುರೋಢಾಶ,
ಇನ್ನು ಹವಿರ್ ದ್ರವ್ಯಗಳು ಸಮಿತ್ತು, ಆಜ್ಯ, ತಿಲ ಇತ್ಯಾದಿ ಈ ದ್ರವ್ಯಗಳು ಏನಿದೆಯಲ್ಲ ಅದು ಬ್ರಹ್ಮನನ್ನ ವಿಷಯೀಕರಿಸುವಂತದ್ದಲ್ಲ, ಬ್ರಹ್ಮನಿಂದ ಕೊಡಲ್ಪಟ್ಟದ್ದು, ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟ ದ್ರವ್ಯಗಳೇ ಹೊರತು ಬ್ರಹ್ಮನನ್ನ ತಿಳಿಸಿಕೊಡುವ, ಬ್ರಹ್ಮನನ್ನು ವಿಷಯೀಕರಿಸುವ ದ್ರವ್ಯಗಳಲ್ಲವು. ಹೀಗಾಗಿ ಬ್ರಹ್ಮನನ್ನು ವಿಷಯೀಕರಿಸುವ ದ್ರವ್ಯ ಎಂದು ಅರ್ಥ ಮಾಡಿದಾಗ ಇವುಗಳು ರಿಜೆಕ್ಟ್ ಆಗ್ತದೆ. ಪಶುಗಳನ್ನ ತೆಗೆದುಕೊಳ್ಳಬಾರದು. ಆದ್ದರಿಂದ ಬ್ರಹ್ಮನನ್ನು ವಿಷಯೀಕರಿಸುವ ದ್ರವ್ಯಗಳು ಯಾವುದು? ಮನಸ್ಸು ಮುಂತಾದವುಗಳು. ಹೀಗಾಗಿ ಅನಿತ್ಯ ದ್ರವ್ಯೈ ಎನ್ನುವ ಕಡೆಗೆ ನಿತ್ಯ ಪದವನ್ನು ವ್ಯತ್ಯಾಸ ಮಾಡಿಕೊಂಡಾಗ ನಿತ್ಯ ಅದ್ರವ್ಯ, ಆಯ್ತಾ? ನಿತ್ಯನಾದ ಭಗವಂತನನ್ನು ಅದ್ರವ್ಯೈ ಭಗವದ್ ವಿಷಯಕವಾದ ದ್ರವ್ಯಗಳಿಂದ, ಭಗವಂತನನ್ನು ವಿಷಯೀಕರಿಸುವ ಮನಸ್ಸೇ ಮುಂತಾದ ದ್ರವ್ಯಗಳಿಂದ ಎಂಬುದಾಗಿ ವ್ಯಾಖ್ಯಾನವನ್ನು ಮಾಡಿ. ಈಗ ಅನಿತ್ಯ ದ್ರವ್ಯ ಎನ್ನುವುದಾಗಿ ಮೊದಲಿಗೆ ಈಗ ವ್ಯತ್ಯಾಸ ಮಾಡಿ ಹೇಳಿದ್ರು. ಈಗ ಏನಿದೆಯೋ ಹಾಗೆ ಇಟ್ಬಿಡೋದು, ಅನಿತ್ಯ ದ್ರವ್ಯ. ಹೀಗೆ ಇಟ್ಟಾಗ ಏನು ಸಮಾಸ? ಅಶ್ಚಾಸೌ ನಿತ್ಯಶ್ಚ ಅನಿತ್ಯಃ ತಸ್ಯ ದ್ರವ್ಯಾಣಿ ಇತ್ಯಭಿಪ್ರೇತ್ಯ ವ್ಯಾದಷ್ಟೇ. ಎಂದರೆ ಹೇಗಿದೆಯೋ ಹಾಗೆ ವ್ಯಾಖ್ಯಾನ ಮಾಡೋದಾದ್ರೆ, ಎಂದರೆ ಭಗವಂತ ಅವನು ಏನಾಗಿದ್ದಾನೆ? ನಿತ್ಯನಾಗಿದ್ದಾನೆ. ನಿತ್ಯನಾದ್ದರಿಂದ ಆ ನಿತ್ಯನಾದಂತಹ ಭಗವಂತನನ್ನು ವಿಷಯೀಕರಿಸುವಂತಹ, ನಿತ್ಯನಾದ ಭಗವಂತನನ್ನು ವಿಷಯೀಕರಿಸುವಂತಹ ದ್ರವ್ಯಗಳಿಂದ ಇಂತಹ ದ್ರವ್ಯಗಳಿಂದ ಭಗವಂತನನ್ನ ಹೊಂದಿದ್ದೇನೆ. ನಿತ್ಯದಲ್ಲಿಯೂ ಅಕಾರವಾಚ್ಯನಾದ ಬ್ರಹ್ಮನನ್ನು ವಿಷಯೀಕರಿಸುವ ಮನಸ್ಸು ಮುಂತಾದವುಗಳಿಂದ ಒಂದು, ಇನ್ನೊಂದು ಅಕಾರ ನಾಮಕ ಭಗವಂತ ನಿತ್ಯನಾಗಿದ್ದಾನೆ, ಅವನನ್ನು ವಿಷಯೀಕರಿಸುವ. ಹೀಗೆ ಅರ್ಥವನ್ನು ಮಾಡಿದಾಗ ಕೇವಲ ಅಗ್ನಿಯಲ್ಲಿ ದ್ರವ್ಯಗಳನ್ನು ಹವನ ಮಾಡುವುದರಿಂದ ಭಗವಂತ ಪ್ರಾಪ್ತನಾಗುವುದಿಲ್ಲ. ಸರ್ವಥಾ ಭಗವಂತನನ್ನ ನಿತ್ಯ ಅಗ್ನಿಹೋತ್ರ ಮಾಡಿದೆ, ನಿತ್ಯ ಯಜ್ಞಯಾಗಗಳು ಮಾಡಿದೆ, ದೇವರ ಬಗ್ಗೆ ಏನೂ ಚಿಂತೆ ಇಲ್ಲ. ದೇವರಿದ್ದಾನೋ ಇಲ್ಲವೋ, ಯಾರು ನನಗೆ ಫಲ ಕೊಡುವವ, ಯಾವುದೂ ವಿಚಾರ ಇಲ್ಲ. ಶಾಸ್ತ್ರ ಹೇಳಿದೆ ಕರ್ಮ ಮಾಡು ಅಂತ ಮಾಡಿಬಿಡೋದು. ಯಾರನ್ನ ಉಪಾಸನೆ ಮಾಡು ಅಂತ ಹೇಳಿದೆ, ಯಾರು ಫಲ ಕೊಡ್ತಾನೆ ಅಂತ ಹೇಳಿದೆ, ಅವನಿಗೆ ಫಲ ಸಮರ್ಪಣೆ ಮಾಡಬೇಕೋ ಬೇಡೋ, ಈ ಕರ್ಮಗಳನ್ನು ಮಾಡಿಸುವಂತಹ ದೇವರು ಹೇಗೆ ಮಾಡಿಸ್ತಾನೆ, ಎಲ್ಲೆಲ್ಲಿದ್ದು ಮಾಡಿಸ್ತಾನೆ, ಈ ದ್ರವ್ಯಗಳು ಎಲ್ಲಿಂದ ಬಂದವು, ಯಾರ ಅಧೀನವಾಗಿದೆ, ಇದು ಯಾವುದೂ ವಿಚಾರ ಮಾಡದೆ ಸಿಕ್ಕಿದ್ದು ತಗೊಂಡು ಅಗ್ನಿಯಲ್ಲಿ ಹಾಕಿದ್ವಿ ಅಂತಾದ್ರೆ ನನಗೆ ಅಪೇಕ್ಷಿತ ಫಲವನ್ನು ದೇವರೇ ಕೊಡಬೇಕು? ನಿಮ್ಮ ಕರ್ಮಕ್ಕೆ ಅನುಗುಣವಾಗಿ ಏನು ಫಲ ಸಿಗ್ತದ ಅದನ್ನು ಕೊಡ್ತಾನೆ. ಸಿಕ್ಕ ಪದಾರ್ಥವನ್ನು ತೆಗೆದುಕೊಂಡು ಅಗ್ನಿಯಲ್ಲಿ ಹಾಕಿದರೆ ಈ ಕರ್ಮಕ್ಕೆ ಸಿಕ್ಕ ಫಲವನ್ನು ದೇವರು ಕೊಡ್ತಾನೆಯೇ ಹೊರತು ಅಪೇಕ್ಷಿತ ಫಲವನ್ನು ಕೊಡುವುದಿಲ್ಲ. ಹಾಗಾದರೆ ಬರೀ ಅಗ್ನಿಯಲ್ಲಿ ಹವನ ಮಾಡುವುದರಿಂದ ಭಗವಂತನ ಪ್ರಾಪ್ತಿಯಾಗುವುದಿಲ್ಲ.
ಭಗವಂತನ ಪ್ರೀತಿಯೂ ನಮ್ಮ ಮೇಲೆ ಬರುವುದಿಲ್ಲ. ಅಂದಮೇಲೆ ಹೇಗೆ ಹಾಗಾದರೆ ನಾವು ಹೋಮ ಮಾಡಬೇಕು? ಸರ್ವದಾ ಯಾವಾಗಲೂ ನಿರ್ದೋಷ, ಗುಣಪೂರ್ಣ, ಜೀವ ಭಿನ್ನ, ನಿತ್ಯ ಎಂಬುದಾಗಿ ಭಗವಂತನನ್ನ ಮನಸಾರೆ ಕೊಂಡಾಡ್ತಾ ಅಂತ ಮನಸ್ಸಿನಿಂದ ಮಾಡಿರ್ತಕ್ಕಂತಹ ಭಗವಂತನಲ್ಲಿ ಮನಸ್ಸಿಡಬೇಕು. ಎಲ್ಲ ಪದಾರ್ಥಗಳು ದೇವರದು. ಇಲ್ಲೆಲ್ಲ ಪದಾರ್ಥಗಳಲ್ಲಿ ಭಗವಂತ ಇದ್ದಾನೆ. ಪೂರ್ಣ ಶಕ್ತಿ ಇದೆ ದೇವರಿಗೆ, ಪೂರ್ಣ ಜ್ಞಾನ ಇದೆ, ಪೂರ್ಣ ಸುಖ ಇದೆ, ಸ್ವತಂತ್ರ. ಎಲ್ಲ ಗುಣಗಳಲ್ಲಿ ಮನಸ್ಸು ಇಡ್ತಾ ಈ ಪದಾರ್ಥಗಳಲ್ಲಿ ಭಗವಂತ ಇದ್ದಾನೆ, ಅಗ್ನಿಯಲ್ಲಿ ಭಗವಂತ ಇದ್ದಾನೆ ಅಂತ ಎಲ್ಲ ಕಡೆಗೂ ಭಗವಂತನ ಚಿಂತನೆ ಮಾಡ್ತಾ ಮಾಡ್ತಾ ಆ ಪದಾರ್ಥಗಳನ್ನು ಹವನ ಮಾಡಿದ್ದೇ ಆದರೆ ಅದು ಭಗವಂತನ ಪ್ರಾಪ್ತಿಗೆ ಸಾಧನವಾಗುತ್ತೆ ಹೊರತು ಕೇವಲ ಏನು ಹವನ ಮಾಡಿದೆ, 3 ಬಾರಿ ಅಗ್ನಿಯಲ್ಲಿ ಹವನ ಮಾಡಿದೆ, 10 ಬಾರಿ ಮಾಡಿದೆ ತಗೊಂಡು ಏನ್ ಮಾಡೋದು? ಹಾಕಿದ ಪದಾರ್ಥ ಬೂದಿ ಆಯ್ತು, ಆದ್ರೆ ಅದರ ಫಲವೂ ಬೂದಿ ಆಗಿ ಹೋಯ್ತು, ಏನು ಸಿಗಲಿಲ್ಲ. ಭಾಗವತ ಹೇಳುತ್ತೆ, ನೋತ್ಪಾದಯೇತ್ ಯದಿರತಿಂ ಶ್ರಮಯೇವ ಹಿ ಕೇವಲಂ. ನಾವು ಮಾಡುವ ಶ್ರವಣಾದಿಗಳಿಂದ, ನಾವು ಮಾಡುವ ಯಜ್ಞಯಾಗಾದಿಗಳಿಂದ ಭಗವಂತನಲ್ಲಿ ನಮಗೇನಾದ್ರೂ ಪ್ರೀತಿ ಹುಟ್ಟಿತು, ಭಕ್ತಿ ಹುಟ್ಟಿತು ಅಂತಾದರೆ ಎಲ್ಲ ಶ್ರವಣಾದಿಗಳು, ಯಜ್ಞಯಾಗಾದಿಗಳು, ಉಪವಾಸ, ವ್ರತ, ದಾನ, ನಿಯಮ, ಹವನ ಇದೆಲ್ಲೂ ಸಾರ್ಥಕ ಅಂತ ಆಗ್ತದೆ. ದೇವರಲ್ಲಿ ಭಕ್ತಿ ಹುಟ್ಟಲಿಲ್ಲ, ಏನೋ ಯಂತ್ರ ಒಂದು ಮಿಷನ್ ಮಾಡ್ದ ಹಾಗೆ, ಮಿಷನ್ಗಳು ಸ್ವಿಚ್ ಹಾಕಿದ ತಕ್ಷಣ ಇಷ್ಟು ಪ್ರಿಂಟ್ ಮಾಡ್ಬೇಕಂತ ದವ 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 ಪ್ರಿಂಟ್ ಮಾಡಿ ಹೋಗಿತ್ತದೆ. ಹಾಗೆ ಬೆಳಗ್ಗೆ ಎದ್ದು ಕೂಡ ದವ 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 ಪಾರಾಯಣ ಮಾಡಿಬಿಡೋದು, ಸ್ನಾನ ಮಾಡೋದು, ಅಭಿಷೇಕಾದಿಗಳ ಮಾಡೋದು, ಹೂವಿನ ರಾಶಿಯನ್ನ ತಲೆ ಮೇಲೆ ಇಡೋದು, ದೇವರ ತಲೆ ಮೇಲೆ ಪಾದಕ್ಕೆ ಇಡೋದು, ರಾಶಿ ಭಕ್ತಿ ಇಟ್ಟು ಮಂಗಳಾರತಿ ಮಾಡೋದು ಎಲ್ಲ ಮಾಡ್ತೇವೆ. ಏನು ಇಲ್ಲ, ಮಾಡೋದಿಲ್ಲ ಅಂತಿಲ್ಲ. ಮಂತ್ರ ತಪ್ಪೋದಿಲ್ಲ, ಕ್ರಿಯಾ ತಪ್ಪೋದಿಲ್ಲ, ಏನು ತಪ್ಪೋದಿಲ್ಲ. ಚಾಚೂ ತಪ್ಪದೆ ಮಾಡಿದರೂ ಭಕ್ತಿ ಇಲ್ಲ. ಭಕ್ತಿಯೇ ಇಲ್ಲದ ಪೂಜೆ ಏನ್ ಮಾಡ್ತೀವಿ? ತುಳಸಿ ಇಲ್ಲದ ಪೂಜೆ ಒಲ್ಲನೋ ಹರಿಕೊಳ್ಳನೋ ಅಂತ ಅನ್ನುವಂತೆ ಜೊತೆಗೆ ಭಕ್ತಿ ಬೇಕು. ಬರೀ ತುಳಸಿ ತಗೊಂಡೇನ್ ಮಾಡೋದು? ಕನಿಷ್ಠ ತುಳಸಿ ಇಲ್ಲದ ತುಳಸಿ 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 ಅಂತ ಒದರಿ ಆದ್ರೂ ಪೂಜೆ ಮಾಡ್ರಿ ಅಂತಾರೆ. ಭಕ್ತಿ ಇಲ್ಲದ ಭಕ್ತಿ 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 ಅಂತ ಒದರಿ ಬಿಟ್ರೆ, ತುಳಸಿ ಇಲ್ಲದ ತಗೋತಾನೆ, ಒದರಿದ್ರು ಸಾಕು. ಭಕ್ತಿ ಇಲ್ಲದ ತಗೋತಾನೆ, ತಗೊಳ್ಳೋದಿಲ್ಲ ದೇವರು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಶ್ನಾಮಿ ಪ್ರಯತಾತ್ಮನಃ. ಭಕ್ತಿಯಿಂದ ಕೊಡ್ರಿ, ಏನೇ ಕೊಡ್ರಿ, ನೀವು ನೀರು ಕೊಡ್ರಿ, ಎಲೆ ಕೊಡ್ರಿ, ಹಣ್ಣು ಕೊಡ್ರಿ, ಹೂ ಕೊಡ್ರಿ, ಏನ್ ಕೊಡ್ರಿ, ನಿಮ್ಮಿಂದ ಆದದ್ದು ಕೊಡ್ರಿ. ಆದ್ರೆ ಕೊಡಬೇಕು. ನೀವು ಕೊಟ್ಟರೆ ನಾನು ನಿಮಗೆ ಕೊಡ್ತೇನೆ. ಕೊಡೋದನ್ನ ಅಲ್ಪವಾದ ಪದಾರ್ಥ, ದೇವರು ಇಷ್ಟು ದೊಡ್ಡವ ಇದ್ದಾನೆ, ಅವನಿಗೆ ಹೋಗಿ ಒಂದು ಉದಾಹರಣೆ ನೀರು ಕೊಡ್ತೇನಲ್ಲ, ಹೇಗ್ ತಗೋತಾನೋ ಏನೋ ದೇವರು. ಅವನ ಮನಸ್ಸಲ್ಲಿ ಏನು ಅನ್ಕೋತಾನೋ ಏನೋ. ದೇವರ ಮನಸ್ಸಲ್ಲಿ ಏನು ಅನ್ಕೊಳ್ಳೋದಿಲ್ಲ. ನಿಮ್ಮ ಮನಸ್ಸಲ್ಲಿ ದೇವರು ಬರಬೇಕು. ನಮ್ಮ ಮನಸ್ಸಲ್ಲಿ ದೇವರ ಬಗ್ಗೆ ನಾವು ಅನ್ಕೊಳ್ಬೇಕು. ಸರ್ವೋತ್ತಮ ಅಂತ ಅನ್ಕೋಬೇಕು, ಗುಣಪೂರ್ಣ ಅಂತ ಅನ್ಕೋಬೇಕು, ದೋಷ ದೂರ ಅಂತ ಅನ್ಕೋಬೇಕು. ಈಗ ನಾವು ಅಂದುಕೊಂಡು ಸಣ್ಣ ಪದಾರ್ಥವನ್ನ ದೇವರ ಮುಂದೆ, ಅನಂತ ಕೋಟಿ ಪ್ರಕಾಶನಾದ, ಅನಂತ ಸೂರ್ಯರ ಪ್ರಕಾಶನಾದ ದೇವರ ಮುಂದೆ 2 ತುಪ್ಪದ ಬತ್ತಿ 5 ನಿಮಿಷ ಬೆಳಗುವಂತ ತುಪ್ಪದ ಬತ್ತಿ ಹಚ್ಚಿದರೂ, ದೀಪ ಹಚ್ಚಿದರೂ ಆ ದೇವರ ಪ್ರಕಾಶ ಬಂದು ಏನೂ ಕಾಣಿಸುವುದಿಲ್ಲ. ಆದರೂ ಕೂಡ ಭಗವಂತ ನೀನು ಭಕ್ತಿಯಿಂದ ಹಚ್ಚಿದ್ದಿ ಅಂತ ಹೇಳಿ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಹಾಗೆ ಯಜ್ಞಗಳನ್ನು ನಾನು ಮಾಡಬೇಕಾದ್ರೆ, ಯಮಧರ್ಮರಾಜರಂತಾರೆ, ಯಜ್ಞಗಳನ್ನು ಮಾಡಬೇಕಾದ್ರೆ ನಿತ್ಯದಲ್ಲೂ ಭಗವಂತನಲ್ಲೇ ಆಸಕ್ತವಾದ ಮನಸ್ಸು ನನ್ನದು. ಎಂತ ಭಗವಂತ? ಅಕಾರವಾಚ್ಯನಾದ ನಿತ್ಯನಾದ ಭಗವಂತ. ಮೊದಲನೇ ಅರ್ಥ ನಿತ್ಯ ಅದ್ರವ್ಯ ಎನ್ನಲಿಕ್ಕೆ
ನಿತ್ಯದಲ್ಲೂ ಆಸಕ್ತವಾದ ಭಗವಂತನಲ್ಲೇ ಆಸಕ್ತವಾದ ನನ್ನ ಮನಸ್ಸು ಅಂತ ಅರ್ಥ. ಎರಡನೇದು ನಿತ್ಯ ದ್ರವ್ಯ ಅಂತ ಅನ್ನೋದಕ್ಕೆ, ಅನಿತ್ಯ ದ್ರವ್ಯ ಎನ್ನುವುದಕ್ಕೆ ಅನಿತ್ಯನಾದ ಅಕಾರ ವಾಚ್ಯನಾದ ನಿತ್ಯನಾದ ಆ ಭಗವಂತನಲ್ಲಿ ವಿಷಯವಾದ ಮನಸ್ಸು. ಇಂತಹ ದ್ರವ್ಯಗಳಿಂದ ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ಮಾಡಿದಂತಹ ಆ ಅಗ್ನಿ ಚಯನವಾದ್ದರಿಂದ ಆ ನಿತ್ಯನಾದ ಭಗವಂತನನ್ನು ಹೊಂದಿದೆ. ಈ ವ್ಯಾಖ್ಯಾನ ಹೇಗಿದೆ? ಅರನು ಮಾಡಿದಂತಹ ವ್ಯಾಖ್ಯಾನ ಅನಿತ್ಯ ದ್ರವ್ಯಗಳಿಂದ ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಅನಿತ್ಯ ದ್ರವ್ಯಗಳಿಂದ ನಿತ್ಯನನ್ನು ಹೊಂದಿದ್ದೇನೆ. ನಿತ್ಯ ದ್ರವ್ಯಗಳಿಂದ ಹೊಂದಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅನಿತ್ಯ ದ್ರವ್ಯಗಳಿಂದ ಹೊಂದಿದ್ದೇನೆ. ಏನು ವಿರುದ್ಧ ಅನಿಸುತ್ತಲ್ವಾ? ಆದ್ದರಿಂದ ಶ್ರೀಮದಾಚಾರ್ಯರು ಈ ತರಹ ವ್ಯಾಖ್ಯಾನ ಮಾಡಿದ್ರೆ ಪೂರ್ವೋತ್ತರ ವಾಕ್ಯಗಳಿಗೆ ವಿರೋಧ ತೋರಿ ಬರುತ್ತೆ. ಒಂದು. ಎರಡನೇದು, ಪ್ರಶ್ನೆ ಕೇಳಿದ್ದು ದೇವರ ಬಗ್ಗೆ, ಉತ್ತರ ಕೊಡೋದು ಕರ್ಮಗಳ ಫಲ ಅನಿತ್ಯ ಅಂತ ಅನ್ನೋದು ಪ್ರಶ್ನೋತ್ತರಗಳಿಗೆ ಸಮಾನ ವಿಷಯಕತ್ವ ಇಲ್ಲ. ಈ ಎರಡು ಕಾರಣಗಳಿಂದ ಹೀಗೆ ವ್ಯಾಖ್ಯಾನ ಮಾಡುವುದು ಸರಿಯಲ್ಲ. ಮೇಲೆ ಅಧ್ರುವ ಎನ್ನುವ ಶಬ್ದಕ್ಕೆ ಅನಿತ್ಯ ಅಂತ ಅರ್ಥ ಅಲ್ಲ. ಅಧ್ರುವ ಅಂತಂದ್ರೆ ಭಕ್ತಿವರ್ಜಿತೈಹಿ, ಗಟ್ಟಿಯಾದ ದೃಢವಾದ ಗಟ್ಟಿಮುಟ್ಟಿ ಭಕ್ತಿರಹಿತರಾದ ವ್ಯಕ್ತಿಗಳಿಂದ ನಿತ್ಯನಾದ ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಈ ಅರ್ಥ ಮಾಡಬೇಕೇ ಹೊರತು ಏನೋ ಮೇಲೆ ತೋರಿದೆ ಅಂತ ಅರ್ಥ ಮಾಡಿದ್ರೆ ಹಿಂದಿನ ಮುಂದಿನ ವಾಕ್ಯಗಳಿಗೆ ಅವರ ಪ್ರಶ್ನೋತ್ತರಗಳಿಗೆ ಸಮಂಜಸ ಅಂತ ಅನಿಸುವುದಿಲ್ಲ, ಸಾಮಂಜಸ್ಯ ಬರುವುದಿಲ್ಲ. ಆ ಕಾರಣಕ್ಕಾಗಿ ಹೀಗೆ ವ್ಯಾಖ್ಯಾನ ಮಾಡಬಾರದು ಅಂತನ್ನುವುದನ್ನ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಇನ್ನೂ ಕೆಲವು ವಿವರಣೆ ಇದೆ, ಇವತ್ತು ಹೊತ್ತಾದ ಕಾರಣ ಇದು ಮುಗಿದಿಲ್ಲ. ಇದಕ್ಕೆ ಪ್ರಶ್ನೆ ಉತ್ತರ ರೂಪವಾಗಿ ಕಿಂಚಿತ್ ವಿವರಣೆ ಮಾಡ್ತಾರೆ ವೇದೇಶ ತೀರ್ಥರು. ಅದನ್ನ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಋಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ವಂದನಂ ರಮಣ ಮನಸಾ ವಾಚಾ ಯಾಚೇಷ್ಟಾಂ ನಿತ್ಯಶಃ ಕೇಶವ ಆರಾಧನೆ ಸಾಸ್ಯಾತ್ ಜನ್ಮ 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 ಜನ್ಮಾಂತರೇಷ್ಯಪಿ ಕೃಪಾಂ ಭೋಣಿದೆ ಪಾಹಿ ನಿಶ್ಚಂಚಲಾಂತೆ ಪದಾಂಬೋಜ ಭಕ್ತಿ ಪ್ರಭೋ ದೇಹಿ ಸುಜ್ಞಾನವಂತಂ ಕುರುಶ್ವಾಶುಮಾನ್ ದಯಾನಿಧೇ 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 ನಮೋ 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 ನಮಃ ನಮೋ ನಮಃ ನಮೋ ನಮಃ ನೇನ ಭಾವ್ಯ ಪುಣ್ಯಂ ಪ್ರಾಪ್ನೋದು ಗುರುರ್ಮಮ. ಶ್ರೀಕೃಷ್ಣ ಶ್ರೀಕೃಷ್ಣಾರ್ಪಣಮಸ್ತು ಆಚಾರ್ಯ.